ಮಹಾರಾಷ್ಟ್ರದಲ್ಲಿ 1 ಕೋಟಿಯಷ್ಟು ಹೊಸ ಮತದಾರರು ವರ್ಷದಲ್ಲಿ ಸೃಷ್ಟಿಯಾಗಿದ್ರು ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ. ಇದೇ ಆರೋಪವನ್ನು ಅವರು ಒಡಿಶಾದಲ್ಲೂ ಕೂಡ ಮಾಡಿದರು. ಇದೆಲ್ಲ ಹೇಗಾಯಿತು ಸಾಕ್ಷಿ ಕೊಡಿ ಅಂತ ಸಂಸತ್ ಕಲಾಪದಲ್ಲಿ ಪ್ರತಿಪಕ್ಷದವರು ಆಗ್ರಹಿಸ್ತಾ ಇದ್ದಾರೆ. ಇದರ ಮಧ್ಯೆ ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಕಳ್ಳಾಟ ಆಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆಪಾದನೆಯನ್ನು ಮಾಡಿದ್ದಾರೆ. ಬರೀ ಹೇಳಿಕೆಯನ್ನು ಕೊಟ್ಟಿರೋದಲ್ಲ, ಯಾರೂ ಊಹಿಸೋದಕ್ಕೆ ಸಾಧ್ಯ ಆಗದಂತಹ ಕಪ್ಪು ಬಿಳುಪಿನ ಸಾಕ್ಷಿಗಳನ್ನು ಕೂಡ ನಾವು ಕೊಡ್ತೀವಿ ಅಂದಿರುವಂಥದ್ದು ರಾಜಕೀಯದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಮಹಾರಾಷ್ಟ್ರ, ಒಡಿಶಾದಲ್ಲಿ ವೋಟರ್ ಹಗರಣ ಆರೋಪ. ಕರ್ನಾಟಕದಲ್ಲೂ ಭಯಂಕರ ವೋಟ್ ಚೋರಿಯಾಗಿದೆಯಂತೆ. ಸಂಸತ್ ಅಧಿವೇಶನ ಶುರುವಾಗಿ 3 ದಿನವಾಯಿತು. 3 ದಿನದಿಂದಲೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಇಂಡಿಯಾ ಕೂಟದ ಸಂಸದರು ಜೋರು ಪ್ರತಿಭಟನೆ ಮಾಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ 1 ಕೋಟಿ ಹೊಸ ಮತದಾರರ ಹೆಸರಲ್ಲಿ ನಕಲಿ ಮತದಾರರನ್ನ ಸೃಷ್ಟಿಸಿದ್ದಾರೆ. ಬಿಹಾರದಲ್ಲಿ ವೋಟರ್ ಲಿಸ್ಟ್ ಪರಿಷ್ಕರಣೆ ಹೆಸರಲ್ಲಿ 50 ಲಕ್ಷಕ್ಕೂ ಹೆಚ್ಚು ಮತದಾರರನ್ನೇ ತೆಗೆದುಹಾಕಿದ್ದಾರೆ. ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಇದರ ಮಧ್ಯೆ ಬಿಹಾರ, ಮಹಾರಾಷ್ಟ್ರಕ್ಕಿಂತ ಕರ್ನಾಟಕದಲ್ಲೂ ಭಯಂಕರ ವೋಟ್ ಚೋರಿ ನಡೆದಿದೆ. ಕರ್ನಾಟಕದ 1 ಲೋಕಸಭೆ ಕ್ಷೇತ್ರದಲ್ಲಿ ಮತಗಳ ಕಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಬರೀ ಆರೋಪ ಮಾಡಿಲ್ಲ, ಕರ್ನಾಟಕದ ವೋಟ್ ಕಳ್ಳತನಕ್ಕೂ ಸಾಕ್ಷಿ ಸಿಕ್ಕಿದೆ. ಭಯಂಕರ ಸಾಕ್ಷಿ ಸಿಕ್ಕಿದ್ದು ಮಾಧ್ಯಮಗಳ ಮುಂದೆ, ಚುನಾವಣಾ ಆಯೋಗದ ಮುಂದೇನೂ ಸಾಕ್ಷಿ ಸಮೇತ ತೋರಿಸ್ತೀವಿ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. सिर्फ 52 लाख की बात नहीं है, सिर्फ बिहार की बात नहीं है. महाराष्ट्र में इन्होंने चीटिंग की. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहाँ की जाती है. कर्नाटक में ब्लैक एंड व्हाइट में है हमारे हाथ में. ठीक है, ब्लैक एंड व्हाइट. ये लोग ಕರ್ನಾಟಕದಲ್ಲೂ ವೋಟ್ ಚೋರಿ ನಡೆದಿರೋದಕ್ಕೆ ಸಾಕ್ಷಿ ಇದೆ ಅಂದ್ರು ರಾಹುಲ್ ಗಾಂಧಿ. ಆದ್ರೆ ಯಾವ ಲೋಕಸಭೆ ಕ್ಷೇತ್ರದ್ದು ಅನ್ನೋದನ್ನ ರಿವೀಲ್ ಮಾಡಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಹೇಗೆ ಮತಗಳ ಕಳ್ಳತನ ಆಗಿದೆ ಅಂತ ವಿವರಣೆ ಕೊಟ್ರು. ये वोटर लिस्ट देते हैं पेपर में, और पेपर की जब वोटर लिस्ट आती है उसको एनालाइज किया नहीं जा सकता. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया. ये कैसे करते हैं, कौन वोट करता है, कहां से वोट होता है, कैसे नए वोटर बनते हैं, पूरा का पूरा हमें मालूम है. हिंदुस्तान में इलेक्शन चोरी किए जा रहे हैं, ये रियलिटी है हिंदुस्तान. ಮತ ಕಳ್ಳತನ ವಿರುದ್ಧ ಜನಾಂದೋಲನಕ್ಕೂ ಕೈ ಸಿದ್ಧತೆ. ಮಹಾರಾಷ್ಟ್ರ, ಒಡಿಶಾ ಬಳಿಕ ಕರ್ನಾಟಕದ 1 ಲೋಕಸಭೆ ಕ್ಷೇತ್ರದಲ್ಲಿ ವೋಟಿಂಗ್ ಗೋಲ್ಮಾಲ್ ಆಗಿದೆ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಇದರಲ್ಲಿ ನೇರ ಭಾಗಿದಾರರು ಅಂತಾನೂ ಆರೋಪಿಸುತ್ತಿದ್ದಾರೆ. ಆದಷ್ಟು ಬೇಗ ಸಾಕ್ಷಿ ಸಮೇತ ಜನರ ಮುಂದಿಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಜನರ ಮತದಾನದ ಹಕ್ಕು ಕಿತ್ಕೊಳ್ತಿದ್ದು, ಜನರನ್ನ ಎಚ್ಚರಿಸೋಕೆ ದೊಡ್ಡ ಆಂದೋಲನ ಮಾಡ್ತೀವಿ ಅಂದ್ರು ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್. ನಾವೇನು ಹೇಳ್ತಾ ಇದ್ದೀವಿ, ನೋಟ್ ಬಂದಿ ಆದಮೇಲೆ ವೋಟ್ ಬಂದಿ ಅಂತ ಈಗ ದೆಹಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸತತ 3 ದಿನದಿಂದ ಈಗ ಮಾನ್ಸೂನ್ ಅಧಿವೇಶನ ನಡೀತಾ ಇದೆ. 3 ದಿನದಿಂದ ಸದನ ನಡೀತಾ ಇಲ್ಲ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ರಾಹುಲ್ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಪ್ರೂಫ್ ಸಿಕ್ಕಿದೆ ಅಂತ. ಆದ್ದರಿಂದ ಜನತೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ರೀತಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ಹೇಳಿ ಜನರು ಕೂಡ ನಮ್ಮ ಜೊತೆಗೆ ಒಂದು ಆಂದೋಲನದ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಒಂದು ಒಳ್ಳೆ ವಾಯ್ಸ್ ಆಗುತ್ತೆ. ಮೋದಿ ಅವರ ಏನು ಆಟೋಕ್ರಾಟಿಕ್ ರೂಲ್ ಇದೆ ಅಲ್ಲ, ಅದಕ್ಕೆ ಒಂದು ಸರಿಯಾದ ಉತ್ತರ ಕೊಟ್ಟಂಗಾಗುತ್ತೆ ಅಂತ ನನ್ನ ಪಬ್ಲಿಕ್ನಲ್ಲಿ ನಾನು ಕೇಳ್ಕೊಳ್ಳೋದಿದ್ದೇನೆ. ಇಷ್ಟು ದಿನ ಮಹಾರಾಷ್ಟ್ರ, ಒಡಿಶಾದಲ್ಲಿ ವೋಟರ್ ಸ್ಕ್ಯಾಮ್ ಅಂತಿದ್ದ ಕೈ ನಾಯಕರು ಈಗ ಕರ್ನಾಟಕದಲ್ಲೂ ಹಗರಣ ನಡೆದಿದ್ದಕ್ಕೆ ಸಾಕ್ಷಿ ಇದೆ. ದೇಶದ ಹಲವು ರಾಜ್ಯಗಳಲ್ಲಿ ವೋಟ್ ಚೋರಿ ನಡೆದಿದೆ ಅಂತ ಸಂಸತ್ ಭವನದ ಎದುರು 3ನೇ ದಿನವೂ ಪ್ರತಿಭಟನೆ ನಡೆಸಿದ್ರು. ಸಂಸತ್ ಭವನದ ಎದುರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗಿಳಿದ್ರು. ನಿಲ್ಲಿಸಿ ನಿಲ್ಲಿಸಿ, ವೋಟ್ ಕಳ್ಳತನ ನಿಲ್ಲಿಸಿ ಅಂತ, ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ ಅಂತ ಘೋಷಣೆ ಮೊಳಗಿಸಿದ್ರು. ಇನ್ನು ಸಂಸತ್ ಕಲಾಪಕ್ಕೆ ಬಂದವರಿಗೆಲ್ಲ ಕಪ್ಪು ಪಟ್ಟಿ ಕೊಟ್ರು. ಕೈಗೆ ಕಪ್ಪು ಪಟ್ಟಿ ಕಟ್ಕೊಂಡೇ ಕಾಂಗ್ರೆಸ್, ಸಮಾಜವಾದಿ ಸೇರಿದಂತೆ ವಿಪಕ್ಷದವರು ಸಂಸತ್ ಒಳಗೆ ಹೋದ್ರು. ಲೋಕಸಭೆ ಕಲಾಪಕ್ಕೆ ಸ್ಪೀಕರ್ ಓಂ ಬಿರ್ಲಾ ಬಂದು ಕುರ್ಚಿ ಮೇಲೂ ಕೂರ್ಲಿಲ್ಲ. ಆಗ್ಲೇ ವಿಪಕ್ಷ ನಾಯಕರು ಬಿಹಾರ ಮತದಾರರ ಪರಿಷ್ಕರಣೆ ಚರ್ಚೆಗೆ ಆಗ್ರಹಿಸಿ ಕೋಲಾಹಲ ಎಬ್ಬಿಸಿದ್ರು.
ಪೋಸ್ಟರ್ಗಳನ್ನು ಹಿಡಿದು ಲೋಕಸಭೆ ಕಲಾಪದ ಬಾವಿಗಿಳಿದು ಪ್ರತಿಭಟನೆ ಶುರು ಮಾಡಿದ್ರು. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬಿಹಾರ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಿದ್ದಾಗ ಪೋಸ್ಟರ್ಗಳನ್ನು ತೋರಿಸಿ ಅಡ್ಡಿಪಡಿಸಿದ್ರು. ಕಪ್ಪು ಬಾವುಟಗಳನ್ನ ಲೋಕಸಭೆ ಒಳಗೆ ಸ್ಪೀಕರ್ಗೆ ತೋರಿಸಿ ಧಿಕ್ಕಾರಕ್ಕೆ ಹೋಗಿದ್ರು. ಬರೀ 9 ನಿಮಿಷಕ್ಕೆ ಕಲಾಪವನ್ನ ಸ್ಪೀಕರ್ ಮುಂದೂಡಿಕೆ ಮಾಡಿ ಎದ್ದು ಹೋದ್ರು. सदन की कार्रवाई आज 12 बजे तक के लिए स्थगित की जाती है. ಮತ್ತೆ ಮಧ್ಯಾಹ್ನ 12ಕ್ಕೆ ಕಲಾಪ ಶುರುವಾಯಿತು. ಸ್ಪೀಕರ್ ಸ್ಥಾನಕ್ಕೆ ಓಂ ಬಿರ್ಲಾ ಅವರ ಬದಲು ಸಂಸದೆ ಸಂಧ್ಯಾ ರೇ ಉಪಸಭಾಧ್ಯಕ್ಷರಾಗಿ ಬಂದು ಕೂತ್ರು. ಆಗ್ಲೂ ಸದನದ ಬಾವಿಗಿಳಿದು ಬಿಹಾರ ವೋಟರ್ ಐಡಿ ಗೋಲ್ಮಾಲ್ ಚರ್ಚೆಗೆ ಪಟ್ಟು ಹಿಡಿದ್ರು. ಮತ್ತೆ 9 ನಿಮಿಷದೊಳಗೆ ಕಲಾಪ ಮುಗಿಸಿ 3ನೇ ದಿನದ ಕಲಾಪವನ್ನು ಮುಂದೂಡಿದ್ರು. ರಾಜ್ಯಸಭೆಯಲ್ಲೂ ಅಷ್ಟೇ, ಬರೀ 10 ನಿಮಿಷಕ್ಕೆ ವಿಪಕ್ಷಗಳ ಗದ್ದಲದಿಂದ ಕಲಾಪ ಕೊನೆಯಾಯಿತು. भाजपा की वोट चोरी पकड़ी गई और ये वोट चोर आज सदन से भागना चाहते हैं. वोट चोरी पर ये चर्चा नहीं चाहते, अपने वोट चोरी को बचाना चाहते हैं और इसीलिए चोर भागता है और वही आज वोट चोरों ने वही किया. ಬಿಹಾರ ವಿಧಾನಸಭೆ ಕಲಾಪದಲ್ಲೂ ಕಾಂಗ್ರೆಸ್, ಆರ್ಜೆಡಿ ಸೇರಿದಂತೆ ಪ್ರತಿಪಕ್ಷದವರು ಕಪ್ಪು ಬಟ್ಟೆ ಹಾಕೊಂಡು ಬಂದು ಚುನಾವಣಾ ಆಯೋಗದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ಮಾಡ್ತಿದ್ರು. ದೇಶದಲ್ಲಿ ಕೇಂದ್ರ ಚುನಾವಣಾ ಆಯೋಗವೇ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಲ್ಲಿ ಗೋಲ್ಮಾಲ್ ಮಾಡ್ತಿದೆ ಅಂತ ಕಾಂಗ್ರೆಸ್ ನಾಯಕರು ನೇರ ಆರೋಪ ಮಾಡ್ತಿದ್ದಾರೆ. ಇಷ್ಟು ದಿನ ಒಡಿಶಾ, ಮಹಾರಾಷ್ಟ್ರ ವಿಷಯದಲ್ಲಿ ಮಾತ್ರ ಮತಕಳ್ಳತನ ಆರೋಪ ಮಾಡ್ತಿದ್ರು. ಆದ್ರೆ ಕರ್ನಾಟಕದಲ್ಲೂ ಮತಕಳ್ಳತನ ಆಗಿದೆ, ಅದರಲ್ಲೂ ಭಯಂಕರ ಸಾಕ್ಷಿ ಸಮೇತ. ಎಲ್ಲವನ್ನ ಜನರ ಮುಂದಿಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸೊ ಕರ್ನಾಟಕದಲ್ಲೂ ವೋಟ್ ಚೋರಿ ಕಿಚ್ಚು ಹೊತ್ತಿಕೊಳ್ಳೋ ಮುನ್ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇದು ರಾಜ್ಯದಲ್ಲಿ ಯಾವ ಸ್ವರೂಪದ ಹೋರಾಟಕ್ಕೆ, ರಾಜಕೀಯ ಕೆಸರೆರಚಾಟವನ್ನ ಸೃಷ್ಟಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಕಳೆದ 1 ವಾರದಿಂದ ಸಣ್ಣ ವ್ಯಾಪಾರಿಗಳಿಗೆ GST ನೋಟಿಸ್ ಕೊಟ್ಟಿದ್ದೇ ದೊಡ್ಡ ಸುದ್ದಿಯಾಗಿತ್ತು. ತೆರಿಗೆ ನೋಟಿಸ್ಗೆ ಹೆದರಿ UPIನಲ್ಲಿ ಹಣ ಸ್ವೀಕರಿಸುವುದನ್ನೇ ವ್ಯಾಪಾರಿಗಳು ನಿಲ್ಲಿಸಿದರು. ಈಗ ಸಣ್ಣ ವ್ಯಾಪಾರಿಗಳ ಆತಂಕವನ್ನೆಲ್ಲ ಸರ್ಕಾರ ದೂರ ಮಾಡಿದೆ. ತೆರಿಗೆ ನೋಟಿಸ್ಗಳನ್ನೇ ಸರ್ಕಾರ ವಜಾ ಮಾಡಿದೆ. ಆದರೆ ಸಣ್ಣ ವ್ಯಾಪಾರಿಗಳು ಇನ್ನು ಮುಂದೆ GST ನೋಂದಣಿ ಮಾಡಿಕೊಳ್ಬೇಕು ಅಂತಾನೂ CM ಸೂಚನೆ ನೀಡಿದ್ದಾರೆ. ಪ್ರತಿಭಟನೆ ಮಾಡುವ ಮೊದಲು ಸಾಂಕೇತಿಕವಾಗಿ ಇಂಥ ಒಂದು ಹೋರಾಟಕ್ಕೆ ಕೈ ಎತ್ಕೊಂಡಿದ್ವಿ. 30 ಲಕ್ಷ 40 ಲಕ್ಷ ಕಟ್ಟಿ ಅಂದ್ರೆ ಹೆಂಗ್ ಮಾಡೋದು? ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ, GST ತೆರಿಗೆ ಹಾಕೋದು ರಾಜ್ಯ ಸರ್ಕಾರ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಒಂದು ಕಂಡೀಷನ್ ಮೇಲೆ ಕೊಟ್ಟಿರುವಂತ ನೋಟಿಸ್ ಅವರಿಗೆ ಪರಿಹಾರವನ್ನು ಕೊಡ್ತೇವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಎಕ್ಸಿಮ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ. ರಾಜ್ಯಾದ್ಯಂತ ನೋ UPI, ಓನ್ಲಿ ಕ್ಯಾಶ್ ಅಂತ ಸಣ್ಣ ವ್ಯಾಪಾರಿಗಳು, ತರಕಾರಿ ಮಾರುವವರು ಬೋರ್ಡ್ ಹಾಕಿ ಕುಳಿತಿದ್ದಾರೆ. ಇಷ್ಟು ದಿನ ಒಗ್ಗಿಕೊಂಡಿದ್ದ ಗ್ರಾಹಕರು ನಮ್ಮ ಕೈಯಲ್ಲಿ ಕ್ಯಾಶ್ ಇಲ್ಲ, ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀವಿ ಅಂತ ಹೆದರಿಸ್ತಿದ್ದಾರೆ. ಆ ಕಡೆ UPI ಇಟ್ರೆ ಟ್ಯಾಕ್ಸ್ ಭೀತಿ, ಈ ಕಡೆ ಗ್ರಾಹಕರನ್ನೂ ಕಳೆದುಕೊಳ್ಳುವ ಆತಂಕದಲ್ಲಿ ಸಣ್ಣ ವ್ಯಾಪಾರಿಗಳಿದ್ದಾರೆ. ಅದರಲ್ಲೂ UPI ವಹಿವಾಟನ್ನ ಆಧರಿಸಿ GST ಕಟ್ಟುವಂತೆ ಕೆಲವರಿಗೆ ನೋಟಿಸ್ ಬಂದಿದ್ದು ರಾಜ್ಯದೆಲ್ಲೆಡೆ ವರ್ತಕರು ಆತಂಕಕ್ಕೀಡಾಗಿದ್ದಾರೆ. ಎಲ್ಲದಕ್ಕೂ ಇವತ್ತು ಸ್ಪಷ್ಟನೆ ನೀಡಿರುವ CM ಸಿದ್ದರಾಮಯ್ಯ ಗೊಂದಲಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. CM ಗೃಹ ಕಚೇರಿ ಕೃಷ್ಣಾದಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಜೊತೆ CM ಸಭೆ ಮಾಡಿದ್ರು. UPI ವಹಿವಾಟು ಆಧರಿಸಿ ಸಣ್ಣ ವ್ಯಾಪಾರಿಗಳಿಗೆ ಬಂದಿರುವ ನೋಟಿಸ್ಗಳ ಬಗ್ಗೆ ವರ್ತಕರ ಸಂಘಟನೆಗಳ ದೂರನ್ನ CM ಆಲಿಸಿದ್ರು. 40 ಲಕ್ಷ ಮೀರಿದ UPI ಆಧಾರಿತ ವಹಿವಾಟು ನೋಡಿ GST ನೋಂದಣಿ ಮಾಡಿಸಿಕೊಂಡು ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ. ಹೀಗೆ ನೋಟಿಸ್ ಬಂದಿರುವುದರಿಂದ ವರ್ತಕರು ಗೊಂದಲಕ್ಕೀಡಾಗಿದ್ದಾರೆ. ಕಡ್ಡಾಯ ನೋಂದಣಿಗೆ ನೋಟಿಸ್ ಬಂದಿದ್ದು ತೆರಿಗೆ ಮಾಹಿತಿ ಬಗ್ಗೆ ಸ್ಪಷ್ಟತೆಯೇ ನಮಗಿಲ್ಲ, ಹೀಗಾಗಿ ಮೊದಲು GST ಬಗ್ಗೆ ಜಾಗೃತಿ ಕಾರ್ಯಕ್ರಮ ಆಗಬೇಕು, ತಮ್ಮ ದೂರುಗಳನ್ನು ಹೇಳಿಕೊಳ್ಳಲು ಸಹಾಯವಾಣಿ ತೆರೆಯಬೇಕು ಎಂಬುದು ವರ್ತಕರ ಬಹುಮುಖ್ಯ ಬೇಡಿಕೆಯಾಗಿತ್ತು. ಈ ಒಂದು 2021ನೇ ಇಸ್ವಿಯಿಂದ ಏನು ನೀವು 4 ವರ್ಷದ ನೋಟಿಸನ್ನು ಕೊಟ್ಟಿದ್ದೀರಿ, ಈ ಏಕಾಏಕಿ ಕೊಟ್ಟಿರೋದ್ರಿಂದ ಅವರಿಗೆಲ್ಲ ಈ ಒಂದು ಇಷ್ಟೊಂದು ಅರಿವಿಲ್ಲ, ಹಾಗೆ ಯಾರು ಕೂಡ ಹಣ ಕೂಡಿಕ್ಕೋದಿಲ್ಲ. ತೆರಿಗೆ ಮತ್ತು ಜೊತೆಗೆ ದಂಡವನ್ನು ಕಟ್ಟೋದ್ರಿಂದ ಅವರಿಗೆ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅವರ ನೋವನ್ನು ಅರ್ಥಕೊಂಡು ಕೊಟ್ಟಿರುವ ನೋಟಿಸನ್ನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ತಿಳ್ಕೊಂಡು ಇನ್ನು ಮುಂದೆ ಅವ್ರನ್ನೆಲ್ಲ ರಿಜಿಸ್ಟ್ರೇಷನ್ ತರಲಿ ಅಂತ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವರ್ತಕರ ಎಲ್ಲ ಸಮಸ್ಯೆಗಳನ್ನ ಕೇಳಿದ CM ಸಿದ್ದರಾಮಯ್ಯನವರು GST ಕಾನೂನಿನ ಅಡಿಯಲ್ಲಿರುವ ಅಂಶಗಳನ್ನು ಮುಂದಿಟ್ಟು ಸಣ್ಣ ವ್ಯಾಪಾರಿಗಳಿಗೆ ನಿರ್ದಿಷ್ಟ ಸಲಹೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ನೀಡಿರುವ ನೋಟಿಸ್ ಆಧರಿಸಿ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ.
40 ಲಕ್ಷ ವಹಿವಾಟು ಮೀರಿದವರಿಗೆ ಮಾತ್ರ ನೋಟಿಸ್ ನೀಡಲಾಗಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಂದ 9,000 ನೋಟಿಸ್ ಹೋಗಿದೆ. ಜಿಎಸ್ಟಿ ತೆರಿಗೆ ಹಾಕುವುದು ಕೇಂದ್ರ ಸರ್ಕಾರ, ಜಿಎಸ್ಟಿ ಕೌನ್ಸಿಲ್ ನಾವಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ರು. 40 ಲಕ್ಷ ಮೀರಿದ ವಹಿವಾಟಿನ ಮೊತ್ತದ ಮೇಲೆ 1% ರಾಜಿ ತೆರಿಗೆ ಹಾಕಲಾಗಿದೆ. ಆದರೆ ಈಗ ಕಳೆದು 3 ಅಥವಾ 4 ವರ್ಷ ಸೇರಿದಂತೆ ಯಾವುದೇ ಹಿಂಬಾಕಿ ತೆರಿಗೆ ವಸೂಲಿ ಮಾಡುವುದಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ದು, ಈಗ ಕೊಟ್ಟಿರುವ ನೋಟಿಸ್ಗಳನ್ನು ಆಧರಿಸಿ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂದಿದ್ದಾರೆ. ಹಾಗಿದ್ದರೂ ಇನ್ನು ಮುಂದೆ ಜಿಎಸ್ಟಿ ನೋಂದಣಿ ಕಡ್ಡಾಯವಾಗಿ ಮಾಡಲೇಬೇಕೆಂದು ಸಿಎಂ ಹೇಳಿದ್ರು. ಅದಕ್ಕೆ ವರ್ತಕರು ಒಪ್ಪಿಗೆ ಸೂಚಿಸಿದ್ದಾರೆ. ಆದರೆ ವಿನಾಯಿತಿ ಇರುವ ಉತ್ಪನ್ನಗಳಿಗೆ ನೋಂದಣಿ ಬೇಕಿಲ್ಲ. ಹಾಲು, ಎಳನೀರು, ಹೂವು, ತರಕಾರಿ, ಮಾಂಸ, ಬ್ರೆಡ್ ವಹಿವಾಟಿಗೆ ನೋಂದಣಿ ಬೇಕಿಲ್ಲ. ಹಾಲಿಗೆ ವಿನಾಯಿತಿ ಇದೆ, ಆದರೆ ಹಾಲಿನ ಉತ್ಪನ್ನಗಳ ವಹಿವಾಟಿನ ಮೇಲೆ ಜಿಎಸ್ಟಿ ಕಟ್ಟಲೇಬೇಕಿದೆ. ಇನ್ನು ಜಿಎಸ್ಟಿ ಗೊಂದಲಗಳ ನಿವಾರಣೆಗಾಗಿ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಎಫ್ಕೆಸಿಸಿಐನಿಂದ ವರ್ಕ್ಶಾಪ್ ಮಾಡಲು ಸಿಎಂ ಸೂಚಿಸಿದ್ದಾರೆ. ಅಲ್ಲಿ ವ್ಯಾಪಾರಿಗಳಿಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ನೀಡಲಾಗುತ್ತೆ. ಅದನ್ನೂ ಮೀರಿದ ಸಮಸ್ಯೆ, ಸಂದೇಹಗಳೇನೇ ಇದ್ದರೂ ಎಲ್ಲವನ್ನೂ ಕೇಳಲು ಸಹಾಯವಾಣಿಯನ್ನ ಮತ್ತಷ್ಟು ಬಲಪಡಿಸುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ. ಅರಿಯರ್ಸು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ಅರಿಯರ್ಸು ಪರ್ಸ್ಯೂ ಮಾಡಲ್ಲ. ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ. ಅರಿಯರ್ಸ್ ಇಲ್ಲಪ್ಪ, ಅರಿಯರ್ಸ್ ಇಲ್ಲ. ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಈ ಮಧ್ಯೆ ಯುಪಿಐ ಆಧರಿಸಿ ಜಿಎಸ್ಟಿ ಸಂಗ್ರಹಕ್ಕೆ ನೋಟಿಸ್ ನೀಡಿರುವುದನ್ನು ಖಂಡಿಸಿ ವರ್ತಕರು ನಾಡಿದ್ದು ಶುಕ್ರವಾರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದರು. ಸಿಎಂ ಇವತ್ತು ಸಭೆ ನಡೆಸಿದ ಬಳಿಕ ಶುಕ್ರವಾರ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದ ಪ್ರತಿಭಟನೆಯನ್ನ ವರ್ತಕರು ಕೈಬಿಟ್ಟಿದ್ದಾರೆ. ಮುಂದೆ ಯಾರು ಸರ್ವಿಸ್ನಲ್ಲಿ ಇರುವಂಥ 20 ಲಕ್ಷ ಟರ್ನ್ ಓವರ್ ಇರುವಂಥವರು, ಹಾಗೆಯೇ ಸರ್ಕನ್ ಮಾರುವವರು 40 ಲಕ್ಷ ಮೇಲೆ ಟರ್ನ್ ಓವರ್ ಆಗುವವರು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಒಂದು ಕಂಡೀಷನ್ ಮೇಲೆ ಈಗಾಗಲೇ ಕೊಟ್ಟಿರುವಂಥ ನೋಟಿಸ್ನವರಿಗೆ ಒಂದು ಪರಿಹಾರವನ್ನು ಕೊಡ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 24 ತಾರೀಕು ಕರೆದಿರುವಂಥ ಬಂದನ್ನು ವಾಪಸ್ ಪಡೆದಿದ್ದಾರೆ. ಜಿಎಸ್ಟಿಯ ಕಾನೂನು ಬಗ್ಗೆ ತಿಳಿ ಹೇಳಿ ವ್ಯಾಪಾರಿಗಳಲ್ಲಿ ಜಾಗೃತಿ ಮೂಡಿಸಬೇಕಿದ್ದವರು ತಮಗಿನ್ನೂ ಜಿಎಸ್ಟಿ ಬಗ್ಗೆ ಅರ್ಥವೇ ಆಗಿಲ್ಲ ಎನ್ನುವುದನ್ನ ತಮ್ಮ ಮಾತುಗಳಲ್ಲೇ ಪ್ರದರ್ಶನಕ್ಕಿಟ್ಟಿದ್ದರು. ಇಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರ ತನ್ನ ಖಜಾನೆ ಖಾಲಿ ಆಗಿದೆ. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಇಳಿದಿರ್ತಕ್ಕಂಥದ್ದು. ಇಷ್ಟಕ್ಕೂ ತರಕಾರಿ ವ್ಯಾಪಾರಿಗಳು 40 ಲಕ್ಷ ಅಲ್ಲ 40 ಕೋಟಿಯವರೆಗೆ ಯುಪಿಐ ಮೂಲಕ ವ್ಯವಹಾರ ನಡೆಸಿದ್ರೂ ಜಿಎಸ್ಟಿ ಕಟ್ಟಬೇಕಿಲ್ಲ. ಯಾವೆಲ್ಲ ವಸ್ತುಗಳ ಮೇಲೆ ಜಿಎಸ್ಟಿ ಇದೆಯೋ ಅಂತಹ ವಸ್ತುಗಳಿಗೆ ಗ್ರಾಹಕರಿಂದ ಸಂಗ್ರಹಿಸಿದ ಜಿಎಸ್ಟಿಯನ್ನ ಸರ್ಕಾರಕ್ಕೆ ಪಾವತಿ ಮಾಡಬೇಕಿರುವುದು ಸಣ್ಣ ವ್ಯಾಪಾರಿಗಳ ಜವಾಬ್ದಾರಿ. ಈ ಸಣ್ಣ ಮಾಹಿತಿಯನ್ನು ಪ್ರತಿಯೊಬ್ಬರೂ ತಲೆಯಲ್ಲಿ ಇಟ್ಟುಕೊಂಡಿದ್ರೆ ಸಾಕು. ಯುಪಿಐ ಆಗಲಿ ಇನ್ಯಾವುದೇ ರೂಪದಲ್ಲೇ ಆಗಲಿ ವ್ಯಾಪಾರ ಮಾಡುವುದಕ್ಕೆ ಜಿಎಸ್ಟಿ ಯಾವುದೇ ರೀತಿಯಲ್ಲಿ ಅಡ್ಡಿ ಬರೋದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕದಲ್ಲಿ ಹೊಸದಾಗಿ ಜಾತಿ ಜನಗಣತಿ ಸಮೀಕ್ಷೆಗೆ ಈಗ ಮುಹೂರ್ತ ನಿಗದಿಯಾಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯದಲ್ಲಿ ಮನೆ ಮನೆಗೂ ಗಣತಿದಾರರು ಬರ್ತಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡೋದಕ್ಕೆ ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಹಾಗಾದರೆ ಹೊಸ ಜಾತಿ ಜನಗಣತಿ ಯಾವ ಸ್ವರೂಪದಲ್ಲಿ ಇರುತ್ತೆ ಮತ್ತು ನೀವು ಏನೇನೆಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆನ ಕಂಪ್ಲೀಟ್ ವರದಿಯನ್ನು ತೋರಿಸ್ತೀನಿ. ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಜಾತಿ ಜನಗಣತಿ ಮರು ಸಮೀಕ್ಷೆ ಬಗ್ಗೆ ಸಭೆ ನಡೆಸಿದ್ರು. ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ರು. ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಹಾಗೂ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ರಿಂದ ವರದಿ ಪಡೆದು ಮರು ಜಾತಿ ಗಣತಿಗೆ ಸಿಎಂ ಹಸಿರು ನಿಶಾನೆ ತೋರಿಸಿದ್ದಾರೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ 3 ತಿಂಗಳಲ್ಲಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನ ಜಾತಿ ಜನಗಣತಿಗೆ ಮುಹೂರ್ತ ನಿಗದಿಯಾಗಿದೆ. ಅಕ್ಟೋಬರ್ ಅಂತ್ಯಕ್ಕೆ ಜಾತಿ ಗಣತಿ ವರದಿ ಸಲ್ಲಿಸಬೇಕು ಅಂತಾನು ಸೂಚಿಸಿದ್ದಾರೆ. ಹಾಗಿದ್ರೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಏನೆಲ್ಲಾ ಚರ್ಚೆಗಳಾಯ್ತು? ಜಾತಿ ಜನಗಣತಿ ಮರು ಸಮೀಕ್ಷೆ ಯಾವಾಗ ಶುರು? ಎಷ್ಟು ದಿನ ನಡೆಯುತ್ತೆ? ಅಂತಿಮ ವರದಿ ಯಾವಾಗ ಕೊಡ್ತಾರೆ ಅನ್ನೋದನ್ನ ನೋಡೋಣ.
ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ಮರು ಜಾತಿ ಜನಗಣತಿ ನಡೆಸಲು ಸೂಚಿಸಲಾಗಿದೆ. ರಾಜ್ಯದ 7 ಕೋಟಿ ಜನರ ಸಮೀಕ್ಷೆ ನಡೆಸಲು ಆದೇಶ ಮಾಡಲಾಗಿದೆ. ಸಮೀಕ್ಷೆಗೆ 1.65 ಲಕ್ಷ ಗಣತಿದಾರರನ್ನ ಬಳಸಿಕೊಳ್ಳಲು ನಿರ್ಧರಿಸಿದ್ದು, ಶಿಕ್ಷಕರು, ಸರಕಾರಿ ಸಿಬ್ಬಂದಿಯನ್ನ ಬಳಸಿಕೊಳ್ಳಲು ಸಿಎಂ ಸೂಚಿಸಿದ್ದಾರೆ. ಒಬ್ಬ ಗಣತಿದಾರ ದಿನಕ್ಕೆ ಕನಿಷ್ಠ 10 ಮನೆಯಂತೆ ಸಮೀಕ್ಷೆ ಮಾಡಬೇಕು. 15 ದಿನದಲ್ಲಿ ಒಬ್ಬರು ಕನಿಷ್ಠ 100 ರಿಂದ 150 ಮನೆಗಳ ಸಮೀಕ್ಷೆ ಮುಗಿಸಿದ್ರು ಸಮೀಕ್ಷೆ ಯಶಸ್ವಿಯಾಗಲಿದೆ. ಇನ್ನು ಜನರೇ ಜಾತಿ ಸಮೀಕ್ಷೆಯಲ್ಲಿ ಭಾಗಿಯಾಗುವಂತೆ ಮೊಬೈಲ್ ಆಪ್ ಬಿಡುಗಡೆಗೂ ಸಿಎಂ ಆದೇಶಿಸಿದ್ದು, ಸಮೀಕ್ಷೆ ಬಗ್ಗೆ ಮೇಲುಸ್ತುವಾರಿ ನೋಡಿಕೊಳ್ಳಲು ಉನ್ನತ ಮಟ್ಟದ ಸಮಿತಿ ರಚನೆಗೂ ಆದೇಶ ಆಗಿದೆ. ಇನ್ನು ಜಾತಿ ಜನಗಣತಿ ಮರು ಸಮೀಕ್ಷೆಗೆ ಬಂದವರಿಗೆ ರಾಜ್ಯದ ಜನಾನು ಯಾವ್ಯಾವ ವಿವರಗಳನ್ನ ಕೊಡಬೇಕು, ಏನೇನು ಕೇಳಬೇಕು ಅನ್ನೋದು ನಿರ್ಧಾರ ಆಗಿದೆ. ಜಾತಿ ಜನಗಣತಿ ಬರೋರು ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಮೀಕ್ಷೆ ಮಾಡ್ತಾರೆ. ನಿಮಗೆ ಮನೆಗಿದೆಯಾ, ಆಸ್ತಿ ಎಷ್ಟಿದೆ, ಜಮೀನು ಎಷ್ಟಿದೆ, ವರ್ಷಕ್ಕೆ ಕುಟುಂಬದ ಆದಾಯ ಎಷ್ಟು, ತಲಾದಾಯ ಎಷ್ಟು ಅಂತ ಲೆಕ್ಕ ಕೇಳ್ತಾರೆ. ವಿವರವನ್ನ ಕೊಡಬೇಕು. ಹಾಗೆ ಯಾವ ಜಾತಿ, ಯಾವ ಧರ್ಮ ಅನ್ನೋದನ್ನು ನಮೂದಿಸಬೇಕು. ಲಿಂಗ, ವಯಸ್ಸು, ಶಿಕ್ಷಣದ ಜೊತೆ ಫೋನ್ ನಂಬರ್ ಕೂಡ ಸಲ್ಲಿಸಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಐಡಿ, ಬಿಪಿಎಲ್, ಎಪಿಎಲ್ ಕಾರ್ಡ್ ಸೇರಿದಂತೆ ಪ್ರಮುಖ ದಾಖಲೆಗಳ ಪರಿಶೀಲನೆಗೆ ಕೇಳಿದ್ರೆ ಕೊಟ್ಟು ಸಹಕರಿಸಬೇಕು. ಇದಿಷ್ಟು ಸಭೆಯಲ್ಲಿ ಚರ್ಚೆಯಾದ ಪ್ರಮುಖ ಅಂಶಗಳು. ಶೀಘ್ರದಲ್ಲೇ ಅಧಿಕೃತವಾಗಿ ಸರ್ಕಾರ ಈ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಲಿದೆ. ಒಟ್ಟಾರೆಯಾಗಿ ಹೊಸ ಜಾತಿ ಗಣತಿಯಲ್ಲಿ ಎಳ್ಳಷ್ಟು ಲೋಪ ಆಗಿರಬಾರದು. ಈ ಬಾರಿಯ ಸಮೀಕ್ಷೆ ದೇಶದಲ್ಲೇ ಮಾದರಿಯಾಗಬೇಕು. ಹೊಸ ಸಮೀಕ್ಷೆಯಿಂದ ಯಾರೂ ಹೊರಗುಳಿಬಾರದು ಅಂತ ಸಿಎಂ ಸೂಚನೆ ಕೊಟ್ಟಿದ್ದು, ರಾಜ್ಯದ ಜನರ ಸಹಕಾರನೂ ತುಂಬಾ ಮುಖ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶಾದ್ಯಂತ ಸಂಚಲನ ಮೂಡಿಸಿರುವಂತಹ ಧರ್ಮಸ್ಥಳ ಭಾಗದ ಹೂತಿಟ್ಟ ಶವಗಳ ರಹಸ್ಯ ಭೇದಿಸೋದಕ್ಕೆ ಈಗ SIT ತಂಡ ಸಜ್ಜಾಗಿದೆ. ಬಹುತೇಕ ನಾಳೆಯಿಂದಲೇ ಧರ್ಮಸ್ಥಳದ ಭಾಗದ ಸುತ್ತಮುತ್ತ ತನಿಖೆ ನಡೆಸೋದಕ್ಕೆ ಸಿದ್ಧತೆಗಳನ್ನು ನಡೆಸಲಾಗಿದೆ. ಇದಿಷ್ಟೇ ಅಲ್ಲದೆ 2012ರವರೆಗೂ ಧರ್ಮಸ್ಥಳ ಉಜಿರೆಯಲ್ಲಿ ದಾಖಲಾಗಿದ್ದಂತಹ 450ಕ್ಕೂ ಹೆಚ್ಚು ಕೊಲೆ, ಆತ್ಮಹತ್ಯೆ, ಅನಾಥ ಶವಗಳ ಬಗ್ಗೆಯೂ ಕೂಡ ತನಿಖೆ ನಡೆಸುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ದಿನಕ್ಕೊಂದು ರೋಚಕ ಬೆಳವಣಿಗೆ ಆಗ್ತಿದೆ. 100 ಕಳೇಬರ ಹೂತಿಟ್ಟಿದ್ದೇನೆ ಅಂತ ಅನಾಮಿಕನೊಬ್ಬ ಎಂಟ್ರಿ ಕೊಟ್ಟಿದ್ದು. ಅಲ್ಲಿಂದಲೇ ಗತಕಾಲದ ರಹಸ್ಯಗಳೆಲ್ಲ ತೆರೆದುಕೊಳ್ಳುವುದಕ್ಕೆ ಶುರುವಾಗಿವೆ. 39 ವರ್ಷದ ಪದ್ಮಲತಾ ಪ್ರಕರಣದ ಕಿಡಿ ಎದ್ದಿದ್ದಾಯ್ತು. ಅನನ್ಯ ನಾಪತ್ತೆಗೆ ಸದ್ದು ಮಾಡಿದ್ದಾಯ್ತು. ಇದೀಗ 450 ಕೇಸ್ಗಳ ಕ್ರೈಮ್ ಹಿಸ್ಟರಿ ಬಿಚ್ಚಿಕೊಳ್ಳುವುದಕ್ಕೆ ಶುರುವಾಗಿದೆ. ತಲೆಬುರುಡೆ ಹಿಂದೆ ಬಿದ್ದಿರೋ SIT ದಶಕಗಳ ಇತಿಹಾಸವನ್ನು ಕೆದಕುತ್ತಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಧರ್ಮ ರಹಸ್ಯ ಭೇದಿಸಲು SIT ರೆಡಿ. 450 ಕೇಸ್, ಧರ್ಮಸ್ಥಳ ಡೈರಿಯ ಮತ್ತಷ್ಟು ರಹಸ್ಯ. ಧರ್ಮಸ್ಥಳದಲ್ಲೀಗ ನಿಗೂಢ ಪ್ರಕರಣಗಳ ಕಾಡ್ಗಿಚ್ಚು ಧಗಧಗಿಸೋದಕ್ಕೆ ಶುರುವಾಗಿದೆ. 10 ವರ್ಷಗಳಲ್ಲಿ ಯಾರೆಲ್ಲ ನಾಪತ್ತೆಯಾಗಿದ್ರು, ಯಾರೆಲ್ಲ ನಿಗೂಢವಾಗಿ ಸಾವನ್ನಪ್ಪಿದ್ರು ಅನ್ನೋದು ಪೊಲೀಸ್ ದಾಖಲೆಯಲ್ಲಿ ರಿಜಿಸ್ಟರ್ ಆಗಿವೆ. ಹೀಗಾಗಿಯೇ ಭೇದಿಸಲಾಗದೆ ಬಿದ್ದಿರೋ ಪ್ರಕರಣಕ್ಕೂ SIT ಮರುಜೀವ ನೀಡುತ್ತಾ ಅನ್ನೋದೇ ಕುತೂಹಲ. SIT ತನಿಖೆ ಶುರುವಾಗ್ತಿದೆ ಅಂತಿದ್ದಂತೆಯೇ ಹಳೆ ಕೇಸ್ಗಳಿಗೆ ಮರುಜೀವ ಬರೋ ಆಶ್ವಾಸನೆ ಮೂಡಿದೆ. ಸುಮಾರು 450ಕ್ಕೂ ಅಧಿಕ ಅನಾಮಿಕ ಸಾವು ಪ್ರಕರಣಗಳ ಚರ್ಚೆ ಮುನ್ನೆಲೆಗೆ ಬಂದಿದ್ದು, ಅನಾಮಿಕನ ದೂರಿನ ಬೆನ್ನಲ್ಲೇ ಈ ಕೇಸ್ಗಳ ತನಿಖೆಯೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಪೊಲೀಸ್ ದಾಖಲೆಗಳಲ್ಲಿ ಅನಾಮಿಕ ಸಾವುಗಳ ಬಗ್ಗೆ ಉಲ್ಲೇಖವಾಗಿರೋ ಸಾಧ್ಯತೆ ಇದೆ. ಗುರುತು ಪತ್ತೆಯಾಗದ ಮೃತದೇಹಗಳ ಪಟ್ಟಿ ಇರಲಿದ್ದು, 2003 ರಿಂದ 2013ರವರೆಗಿನ ಅನಾಮಿಕ ಸಾವು ಪ್ರಕರಣಗಳು ರಿಜಿಸ್ಟರ್ ಆಗಿರ್ತವೆ. ಇದರಲ್ಲಿ ಆತ್ಮಹತ್ಯೆ, ಆಕಸ್ಮಿಕ ಹಾಗೂ ಹಲವು ಅಸಹಜ ಸಾವುಗಳ ದಾಖಲೆಯೂ ಇವೆ. ಬೆಳ್ತಂಗಡಿ ಠಾಣೆಯ ದಾಖಲೆಗಳಲ್ಲೇ 450ಕ್ಕೂ ಅಧಿಕ ಸಾವುಗಳ ದಾಖಲೆಯಾಗಿದೆ ಅನ್ನೋ ಆರೋಪವಿದೆ. ಹೀಗಾಗಿ ಈ ಸಾವು ಪ್ರಕರಣಗಳ ಬಗ್ಗೆಯೂ SIT ತನಿಖೆ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಪೊಲೀಸ್ ದಾಖಲೆಗಳಲ್ಲಿ UDR ಅಂತ ದಾಖಲಿಸಲಾಗಿದ್ದು, ಹಳೆ ಪ್ರಕರಣಗಳ ಫೈಲ್ಗಳು SITಗೆ ವರ್ಗ ಆಗುತ್ತಾ ಅಂತ ಜನ ಕಣ್ಣರಳಿಸಿ ಕಾಯ್ತಿದ್ದಾರೆ. ನಾಳೆ ಅಥವಾ ನಾಡಿದ್ದು ಧರ್ಮಸ್ಥಳದಲ್ಲಿ SIT. ಧರ್ಮಸ್ಥಳ ಪ್ರಕರಣದಲ್ಲಿ SIT ರಚನೆಯಾಗಿಯೇ 3-4 ದಿನವಾಯಿತು. ಆದರೆ ಇನ್ನೂ ಅಖಾಡಕ್ಕೆ ಇಳಿದಿಲ್ಲ. ಇವತ್ತೇ ಧರ್ಮಸ್ಥಳಕ್ಕೆ SIT ಟೀಮ್ ಎಂಟ್ರಿ ಕೊಡುತ್ತೆ ಎನ್ನಲಾಗಿತ್ತು.
ಆದ್ರೆ ಕೊನೆ ಘಳಿಗೆಯಲ್ಲಿ ಆಗಿದ್ದೇ ಬೇರೆ. ಎಸ್ಐಟಿ ಟೀಮ್ನ ಪ್ಲಾನ್ ಕೊನೆ ಕ್ಷಣದಲ್ಲಿ ಬದಲಾಗಿದೆ. ಧರ್ಮಸ್ಥಳಕ್ಕೆ ನಾಳೆ ಅಥವಾ ನಾಡಿದ್ದು ಭೇಟಿ ನೀಡುವ ಸಾಧ್ಯತೆ ಇದ್ದು, ಧರ್ಮಸ್ಥಳ ಪೊಲೀಸರು ಎಸ್ಐಟಿಗೆ ಹಸ್ತಾಂತರಿಸಲು ವರದಿ ಸಿದ್ಧಪಡಿಸಿದ್ದಾರೆ. ಧರ್ಮಸ್ಥಳಕ್ಕೆ ಎಸ್ಐಟಿ ಎಂಟ್ರಿ ಕೊಡುತ್ತಿದ್ದಂತೆ ಸಾಕ್ಷಿದಾರನನ್ನ ಕರೆಸಿ ವಿಚಾರಣೆ ಮಾಡಲಿದೆ. ಹೀಗಾಗಿ ಎಸ್ಐಟಿ ಕೇಳುವ ಎಲ್ಲವನ್ನೂ ಪೂರೈಸಲು ಧರ್ಮಸ್ಥಳ ಪೊಲೀಸರು ಸಜ್ಜಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಬದಲು ಉಡುಪಿ, ಉತ್ತರ ಕನ್ನಡದ ಪೊಲೀಸರನ್ನ ಬಳಕೆ ಮಾಡುವುದಕ್ಕೆ ಎಸ್ಐಟಿ ಮುಂದಾಗಿದೆ. ಎಸ್ಐಟಿ ಟೀಮ್ನಲ್ಲಿ ಬಹುತೇಕ ಹೊರ ಜಿಲ್ಲೆಯ ಅಧಿಕಾರಿಗಳೇ ನೇಮಕವಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ರಾಜಕೀಯ ಕದನವೂ ಶುರುವಾಗಿದೆ. ಎಸ್ಐಟಿ ವಿಷಯವಾಗಿ ಕಾಂಗ್ರೆಸ್, ಬಿಜೆಪಿ ನಾಯಕರು ಕಿತ್ತಾಡುತ್ತಿದ್ದಾರೆ. ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಂಶ ಹೊರ ಬರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಕೂಡ ಆಶಯ ಆಗಿದೆ. ಅಥವಾ ಅಲ್ಲಿ ವ್ಯವಸ್ಥೆನ ಹಾಳುಪಡಿಸ್ತಕ್ಕಂಥ ಮತ್ತೆ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನ ತಡೆಬೇಕು ಸರ್ಕಾರ, ಅದನ್ನು ಕೂಡ ಗಮನಿಸಬೇಕು. ಯಾವ ಕೇಸು ಬಿಡಕ್ ಸಾಧ್ಯ ಇಲ್ಲ, ಬಿಡೋದು ಇಲ್ಲ. ಯಾವುದೇ ಕಲ್ಪ್ರಿಟ್ಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಕೂಡ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಹೋಮ್ ಮಿನಿಸ್ಟರ್ ತಗೊಳ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಒಟ್ನಲ್ಲಿ ಅಖಾಡಕ್ಕಿಳಿಯುವುದಕ್ಕೆ ಎಸ್ಐಟಿ ಸಜ್ಜಾಗಿದ್ದು, ನಿಗೂಢ ಪ್ರಕರಣಗಳ ಮೇಲೂ ಎಸ್ಐಟಿ ಬೆಳಕು ಚೆಲ್ಲುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.